ನಾನು ಹೋಗಿಲ್ಲ. ರೆಕಾರ್ಡಿಂಗ್ ಎಲೆಕ್ಷನ್ ಡಿಪ್ಲಾಯ್ಮೆಂಟ್ ಅಲ್ಲ ನಿನ್ನೆ ಕಳಿಸ್ತಾರೆ. ನಿನ್ನೆ ಬೇಡ ಅಂತ ಹೇಳಿದ್ರು, ಬೆಳಗ್ಗೆ ಈ ಜಾಯಿನ್ ಮಾಡೋಣ ಅಂತ ಬೇರೆ ಯಾವ್ದು ಇಂಪಾರ್ಟೆಂಟ್ ಯಾವ್ದು ಇರಲಿಲ್ಲ. ಸೊ ಮಾಧ್ಯಮ ಗೋಷ್ಠಿಯಲ್ಲಿ ಹೆಚ್ಚಿಗೆ ವಿಷಯಗಳಿಲ್ಲ, 3 ವಿಷಯಗಳು ಮಾತ್ರ ನಮ್ಮಲ್ಲಿ ಮಾಡಿಸ್ತಾ ಇದ್ದೀವಿ. ಒಂದನೇದಾಗಿ ನಮ್ಮ ವೈಫೀಲ್ಡ್ ವಿಭಾಗದ ಮಾದೇವಪುರ ಪೊಲೀಸ್ ಠಾಣಾ ಸದಸ್ಯರಲ್ಲಿ ಆಗಿರ್ತಕ್ಕಂಥ ಒಂದು ಮನೆಗಳ ಅದನ್ನ ಪತ್ತೆ ಮಾಡಿರ್ತಕ್ಕಂಥ ಮಾದೇವಪುರ ಪೊಲೀಸರು ಒಟ್ಟು 54 ಲಕ್ಷ ಮೌಲ್ಯದ ಸುಮಾರು 10 ಕೆಜಿಯಷ್ಟು ಚಿನ್ನಾಭರಣಗಳನ್ನು ಮತ್ತು 100 ಗ್ರಾಂನಷ್ಟು ಡೈಮಂಡ್ ಒಡವೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಪೊಲೀಸರು ಬೇರೆ ಬೇರೆ ರಾಜ್ಯಗಳಿಗೆ ಓಡಾಡಿ ಅಲ್ಲಿ ಅದನ್ನು ಪೆನಾಲ್ಟಿ ಹಿಡಿದು ಆದ್ದರಿಂದ ಇವತ್ತು ಆಭರಣಗಳನ್ನು ಇಂಟ್ಯಾಕ್ಟ್ ಆಗಿ ರಿಕವರಿ ಮಾಡಲಾಗಿದೆ. ಆರೋಪಿ ಮೂಲತಃ ಬಿಹಾರ ರಾಜ್ಯದವನಾಗಿದ್ದಾರೆ. ಇಲ್ಲಿ ಓಡಾಡಿಕೊಂಡಿದ್ದು ಇದೊಂದು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ. ಇದರ ಮೇಲೆ ಈ ಹಿಂದೆ ಸುಮಾರು 19 ಈ ಹಿಂದೆ ಯಾವುದೋ ಪ್ರಕರಣ ದಾಖಲಾಗಿಲ್ಲ. ಸೊ ಇದು ಒಂದು ಮನೆಗಳಂತ ಪ್ರಕರಣ ಮಾದೇವ ಪೊಲೀಸರು ಎದುರಿಸಿರ್ತಕ್ಕಂಥದ್ದು. ಎರಡನೇದಾಗಿ ನಮ್ಮ ಸಿಸಿಬಿ ಪೊಲೀಸರು ಮಹಿಳಾ ಸಂರಕ್ಷಣಾ ದಳದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸುಮಾರು 42 ಸುಲಿಗೆ ಹಾಗೂ ದರೋಡೆ ಪ್ರಕರಣಗಳಲ್ಲಿ ಬೇಕಾಗಿರ್ತಕ್ಕಂಥ ಒಬ್ಬ ರೌಡಿ ಶೀಟರ್, ತಲೆಮರೆಸಿಕೊಂಡಿರ್ತಕ್ಕಂಥ ರೌಡಿ ಶೀಟರ್ನನ್ನು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ಈತ ಬೆಂಗಳೂರು ನಗರ ಮತ್ತು ಹೊರಗಡೆಗಳಲ್ಲಿ ತುಮಕೂರು ಜಿಲ್ಲೆ ಇಲ್ಲೆಲ್ಲ ಸುಮಾರು ಪ್ರಕರಣಗಳು ಇದರ ಮೇಲೆ ಇದ್ದು 19 ಪ್ರಕರಣಗಳಲ್ಲಿ ಬೆಂಗಳೂರು ನಗರದ 19 ಪ್ರಕರಣ ಮತ್ತು ತುಮಕೂರು ನಗರದ 5 ಪ್ರಕರಣಗಳಲ್ಲಿ ಇದರ ಮೇಲೆ ಎಕ್ಸಿಸ್ಟಿಂಗ್ MBW ಕೂಡ ಇರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿದೆ. ಆರೋಪಿ ಮೇಲೆ 229A IPC ಅಡಿಯಲ್ಲಿ ಬೇಸ್ ಜಂಪ್ ಮಾಡಿರೋದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಈತನ ಮೇಲೆ ಪ್ರಕರಣವನ್ನು ದಾಖಲಿಸಲಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಪೂರ್ವ ವಿಭಾಗದವರು 17 ಪ್ರಕರಣಗಳಲ್ಲಿ ಭಾಗಿಯಾಗಿ 4 ವರ್ಷದಿಂದ ತಲೆಮರೆಸಿಕೊಂಡಿದ್ದ ಒಬ್ಬ ರೌಡಿಯನ್ನು ಬಂಧಿಸಿದ್ದಾರೆ. ಈತ 19ನೇ ತಾರೀಕಿನಂದು ದ್ವಿಚಕ್ರ ವಾಹನದಲ್ಲಿ ಹೋಗುವಾಗ ಈತನ ಬಳಿ ಮಾರಕಾಸ್ತ್ರವೂ ಕೂಡ ಇತ್ತು. ಅದನ್ನು ಪೊಲೀಸರು ಬಂಧಿಸಿ ಆತನ ಮೇಲೆ ಇದುವರೆಗೆ 17 ಪ್ರಕರಣಗಳು ಭಾಗಿಯಾಗಿರ್ತಕ್ಕಂಥದ್ದು ಮತ್ತು 4 ವರ್ಷಗಳವರೆಗೆ ಈತ ತಲೆಮರೆಸಿಕೊಂಡಿರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಡಿಜೆಹಳ್ಳಿ, ಆಡುಗೋಡಿ, ಶಿವಾಜಿನಗರ, ಚಿಕ್ಕಜಾಗ ಈ ರೀತಿ ನಗರದ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಈ 17 ಪ್ರಕರಣಗಳು ದಾಖಲಾಗಿದ್ದವು. ಆರೋಪಿಯ ಮೇಲೆಯೂ ಕೂಡ MBW ಇದ್ದು ಅವುಗಳ ಮೇಲೆ ಈಗ 229A ಅಡಿಯಲ್ಲಿಯೂ ಕೂಡ ಕ್ರಮವನ್ನು ವಹಿಸಲಾಗಿದೆ. ಇಷ್ಟು 3 ಅಂಶಗಳು ಮಾತ್ರ ಈಗ ಇರ್ತಕ್ಕಂಥದ್ದು. ಅದರ ಜೊತೆಗೆ ಈಗಾಗಲೇ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಾವು ಕೈಗೊಂಡಿರ್ತಕ್ಕಂಥ ಪೂರ್ವ ಸಿದ್ಧತೆಗಳನ್ನು ಅದರ ಪಕ್ಷ ನೋಟವನ್ನು ಈಗಾಗಲೇ ನಮಗೆ ಕೊಟ್ಟಿದ್ದೇವೆ ಮತ್ತು ಅದರ ಬಗ್ಗೆ ನಮಗೆ ತಿಳಿಸಿದೆ. ಒಟ್ಟು 5 ಲೋಕಸಭಾ ಕ್ಷೇತ್ರಗಳು ನಮಗೆ ಬರ್ತದೆ. ಬೆಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಗೆ ಸಂಬಂಧಪಟ್ಟಾಗೆ ಒಟ್ಟು 8,088 ಮತಗಟ್ಟೆಗಳಿದ್ದು ಅದಕ್ಕೆ ಪೂರಕವಾಗಿ
1737 ಮತಗಟ್ಟೆಗಳನ್ನು ಸೂಕ್ಷ್ಮ ಮತಗಟ್ಟೆಗಳು ಅಂತೇಳಿ, 6351 ಮತಗಟ್ಟೆಗಳನ್ನು ಸಾಮಾನ್ಯ ಮತಗಟ್ಟೆಗಳನ್ನು ಸೇರಿ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಒಟ್ಟು 2564 ಮತದಾನದ ಕೇಂದ್ರಗಳು ಸೆಂಟರ್ಸಲ್ಲಿ ಈ ಮತಗಟ್ಟೆಗಳಿದ್ದಾವೆ. ಅಂದರೆ ಬಹಳಷ್ಟು ಕಡೆಗಳಲ್ಲಿ ಮಲ್ಟಿಪಲ್ ಪೋಲಿಂಗ್ ಬೂತ್ಸ್, ರಾಮಮೂರ್ತಿ ನಗರದ ಒಂದು ಇದರಲ್ಲಿ 18 ಪೋಲಿಂಗ್ ಬೂತ್ಗಳು ಒಂದೇ ಪ್ರಿಮೈಸ್ನಲ್ಲಿ ಇರ್ತಕ್ಕಂಥದ್ದಿದೆ. ಸೊ ಈ ರೀತಿ ಇರ್ತಕ್ಕಂಥ ಎಲ್ಲ ಕಡೆಗಳಲ್ಲೂ ಕೂಡ ನಾವು ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಅದರಲ್ಲಿ 416 ಸೆಕ್ಟರ್ ಮೊಬೈಲ್ಗಳು, ಜೊತೆಗೆ ಸೂಪರ್ವೈಸರ್ ಮೊಬೈಲ್ 118 ಮತ್ತು ಸಬ್ ಡಿವಿಷನ್ ಅಂದರೆ ACP ಮೊಬೈಲ್ಗಳು 52 ಕಾರ್ಯನಿರ್ವಹಿಸ್ತಾ ಇರ್ತವೆ. ಬೆಂಗಳೂರು ನಗರದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಜೊತೆಗೆ ಹೋಮ್ಗಾರ್ಡ್ಗಳು 4,000 ಜನ ಬರ್ತಾ ಇದ್ದಾರೆ. ಹಾಗೆ ನಮ್ಗೆ ಈಗಾಗಲೇ CAPF ಕಂಪನಿಗಳು 11 ಸಂಸ್ಥೆಗಳು ಬಂದಿದ್ದಾವೆ. ಅವುಗಳನ್ನು ಡಿವಿಷನ್ಗೆ ಒತ್ತಡ ಮತ್ತು ಸೂಕ್ಷ್ಮತೆ ಮತ್ತು ಏರಿಯಾ ಆಧಾರದ ಮೇಲೆ ವೆಸ್ಟ್ ಡಿವಿಷನ್ ಮತ್ತು ಈಸ್ಟ್ ಡಿವಿಷನ್ ಮತ್ತು ನಾರ್ತ್ ಡಿವಿಷನ್ಗೆ 2 ರೀತಿಯ ಕಂಪನಿಗಳನ್ನು ನಾವು ಕೊಟ್ಟಿದ್ದೇವೆ. 14 KSR ತುಗುಡಿಗಳು ಜೊತೆಗೆ 40 ನಮ್ಮ CR ತುಗುಡಿಗಳು ಕೂಡ ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗಾಗಲೇ ಚೆಕ್ ಪೋಸ್ಟ್ಗಳನ್ನು ಅಳವಡಿಸಲಾಗಿದೆ. 103 ಚೆಕ್ ಪೋಸ್ಟ್ಗಳು, 91 ಬೈಕ್ ಸ್ಕ್ವಾಡ್ಗಳು ಈಗಾಗಲೇ ಕಾರ್ಯಸೂಚಿ ಮಾಡ್ತಾ ಇದ್ದಾರೆ. ಜೊತೆಗೆ 152 ಅಪರಾಧ ಪ್ರಕರಣಗಳು ಇದುವರೆಗೆ ಬೆಂಗಳೂರು ನಗರದಲ್ಲಿ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಚುನಾವಣಾ ನೀತಿ ಸಂಹಿತೆ ವೈಲೇಷನ್ಸು ಮತ್ತು ಕೆಲವೊಂದು ಇದರ ಆಧಾರದ ಮೇಲೆ 152 ಪ್ರಕರಣಗಳು ಇದುವರೆಗೆ ದಾಖಲಾಗಿದ್ದಾರೆ. ಮತ್ತು ಬಹುಮುಖ್ಯವಾಗಿ ನಿಶಬ್ದ ಸಮಯ ಅಂದರೆ ಸೈಲೆಂಟ್ ಪೀರಿಯಡ್ ಅಂತ ಹೇಳ್ತಾರೆ. ಚುನಾವಣೆ ಮತದಾನದ ಕೊನೆಯ ಅವಧಿಯಿಂದ 48 ಗಂಟೆಗಳ ಪೂರ್ವದಲ್ಲಿ, ಅಂದರೆ 24ನೇ ತಾರೀಕು ಸಾಯಂಕಾಲ 6 ಗಂಟೆಯಿಂದ 26ರ ಮಧ್ಯರಾತ್ರಿಯವರೆಗೆ ಬೆಂಗಳೂರು ನಗರದಲ್ಲಿ ನಿಷೇಧಾಜ್ಞೆ ಇರುತ್ತದೆ. ಜೊತೆಗೆ ಮದ್ಯ ನಿಷೇಧವು ಕೂಡ ಜಾರಿಯಲ್ಲಿರುತ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಡರ್ಗಳನ್ನು, ಅಧಿಕೃತ ಸೂಚನೆಗಳನ್ನು ಈಗಾಗಲೇ ಹೊರಡಿಸಲಾಗಿದೆ. ಜೊತೆಗೆ ಮತದಾರರಲ್ಲದವರು, ಯಾರು ಆನ್ಲೈನ್ ರೆಸಿಡೆಂಟ್ ಅಲ್ಲದವರು, ಅವರು ಈ ಮತಕ್ಷೇತ್ರದಲ್ಲಿ ಇರೋ ಹಾಗಿಲ್ಲ ಅವರು ಆಜ್ಞೆಯನ್ನು ಕೂಡ ಮಾಡಿದ್ದಾರೆ. ಸೊ ಇಷ್ಟು ಆಗಿರ್ತಕ್ಕಂಥದ್ದು. ಅದು ಪೊಲೀಸರ ಮೇಲೆ ಅಲಿಗೇಷನ್ ಅಲ್ಲ, ಪೊಲೀಸರ ಹೆಸರಿನಲ್ಲಿ ಯಾರೋ ವ್ಯಕ್ತಿಗಳು ಅದರಲ್ಲಿ ಒಬ್ಬನು ಅರೆಸ್ಟ್ ಆಗಿದ್ದಾನೆ, ಇನ್ನೊಬ್ಬರು ಅರೆಸ್ಟ್ ಆಗ್ತಿದ್ದಾರೆ. ಪೊಲೀಸರಲ್ಲ, ಅವರು ಪೊಲೀಸರ ಹೆಸರಿನಲ್ಲಿ ಈ ರೀತಿ ಮಾಡಿರ್ತಕ್ಕಂಥದ್ದು. ಅದ್ರ ಮೇಲೆ ಎಕ್ಸ್ಟ್ರಾಕ್ಷನ್ ಕೇಸ್ ಆಗಿದೆ. ಪೊಲೀಸ್ ಇನ್ಫಾರ್ಮರು ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲ ಸರ್, ಅವರು ಪೊಲೀಸ್ ಇನ್ಫಾರ್ಮರು ಮಾರತಳ್ಳಿ ಪೊಲೀಸ್ ಇಬ್ಬರು ಹೋಗ್ಬಿಟ್ಟು ಆ ಇನ್ಫಾರ್ಮರ್ ಅಕೌಂಟ್ಗೆ ದುಡ್ಡು ಹಾಕ್ಸ್ಕೊಂಡು ಮತ್ತೆ ತಗೊಂಡಿದ್ದಾರೆ ಅನ್ನುವಂಥದ್ದು ನಮ್ದು ಕ್ಲಾರಿಫಿಕೇಶನ್ ಇರ್ತಕ್ಕಂಥದ್ದು ಪೊಲೀಸರ ಹೆಸರಿನಲ್ಲಿ ಹಾಕಿಸ್ಕೊಂಡಿರ್ತಕ್ಕಂಥದ್ದು. ಅವ್ರಿಗೂ ಪೊಲೀಸರಿಗೂ ಯಾವ ಸಂಬಂಧ ಇಲ್ಲ. 1% ಅರೆಸ್ಟ್ ಇಟ್ಟು ಅದರಲ್ಲಿ ಅರೆಸ್ಟೆಡ್ ಆದವರು ಏನಾದ್ರು ಪೊಲೀಸ್ ಇನ್ಫಾರ್ಮರ್ ಹಾಂ, ಅವರು ಪೊಲೀಸ್ ಇನ್ಫಾರ್ಮರೇ. ಬಟ್ ಅವರು ಪೊಲೀಸ್ಗೆ ನೇರವಾಗಿ ಪೊಲೀಸರು ಮಾಡಿದ್ದು ಅಲ್ಲ, ಪೊಲೀಸರ ಹೆಸರಿನಲ್ಲಿ ತಗೊಂಡು ಇನ್ಫಾರ್ಮರಿಂದ ಏನಾದ್ರು ಪೊಲೀಸರು ತಗೊಳ್ಳೋದು ಆಗಿದೆ ಸರ್. ಅರ್ಥ ಆಗೋದು ಅವರಿಂದ ಯಾರು ದುಡ್ಡು ಆ ರೀತಿಯ ಮಾಹಿತಿ ಸದ್ಯಕ್ಕೆ ನನ್ನಲ್ಲಿಲ್ಲ. ಸರ್, ಏನೋ ಮಾರತಳ್ಳಿ ಪೊಲೀಸ್ ಹೆಸರು ಬಳಸ್ಕೊಂಡಿದ್ದಾನೆ, ಹೇಗೆ ಸರ್ ಅಂತ ಏನು ವಿಚಾರ? ಅದು ತನಿಖೆ ಗೊತ್ತಾಗ್ತದೆ ಯಾಕೆ ಸರ್. ಇದು ಹಲವು ಸಿಟಿಯಲ್ಲಿ ಟೋಟಲ್ ಇದುವರೆಗೆ ಎಷ್ಟು ಜನ ರೌಡಿ ಶೀಟರ್ಗಳು ಗಡಿಪಾರ್ ಆಗಿದ್ದಾರೆ? ಗಡಿಪಾರ್ ಆಗಿರೋದಾ? ಬಿಡಿಪರ್ ಎಕ್ಸಾಮ್ಮೆಂಟ್ ಹಾಂ ಸರ್, ಕೊಟ್ಟಿದ್ದು ವೆಪನ್ಸ್ ಕೊಟ್ಟಿದ್ದಾರೆ. ಗಡಿಪಾರ್ ಎಷ್ಟು ಮತ್ತೆ ಎಷ್ಟು ಜನದ ಮೇಲೆ 110 ಸೆಕ್ಯೂರಿಟಿ ಪ್ರೊಸೀಡಿಂಗ್ಸ್ ಆಗಿದೆ ಅದಿದೆ. 110 ಆಗಿದೆ ಸರ್. 110 ಬಂದಿದೆ. ಗಡಿಪಾರ್ ಮಾತ್ರ ಬಂದಿದೆ. ಸರ್, ನಿನ್ನೆ ಶಾಲೆ ಹೇಳಿದ್ರು ಸರ್, ಲೆಟರ್ ಬಂದಿದೆ ಸ್ಟೇಷನ್. That is not actual threat letter. It seems to be a mischievous letter. ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ರು, ಯಾರು ಎಲ್ಲಿಂದ ಹಾಕಿದ್ರು. ಐಡೆಂಟಿಫೈ ಯಾರು ಅಂತ ಏನಾದ್ರು ತನಿಖೆ ಪ್ರಕ್ರಿಯೆ ಜಾರಿಯಲ್ಲಿದೆ. ಪೊಲೀಸರಿಗೆ ಬರೆದಿದ್ದಾರೆ ಸ್ಟೇಷನ್ಗೆ ಸ್ಟೇಷನ್ ಆರ್ಟಿಸ್ಟ್ ಮಾಡಲು ಬೇರೆ ಕೊಡುಗೆ ಲೇಡೀಸ್ ಸರ್. ಇದು That's also okay. Thank you. ಥ್ಯಾಂಕ್ ಯು ಸರ್.